ಹಲೋ ಫ್ರೆಂಡ್ಸ್, ನಮ್ರತ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತೇ ನಾನು ಹೋಗ್ತಾ ಇರೋದು ಭದ್ರಾ ಮಾರುತಿ ದೇವಸ್ಥಾನ. ಮಹಾರಾಷ್ಟ್ರದಲ್ಲಿ ಮಲಗಿರುವ ಹನುಮಂತ ದೇವರನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇಂದು ನಾವು ಮಹಾರಾಷ್ಟ್ರದಲ್ಲಿರುವ ಒಂದು ಅಪರೂಪದ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಇರುವ ಒಂದು ದೊಡ್ಡ ವಿಶೇಷತೆ ಏನ್ ಗೊತ್ತಾ? ಇಲ್ಲಿ ಹನುಮಂತ ದೇವರು ಮಲಗಿರುವ ಭಂಗಿಯಲ್ಲಿ ದರ್ಶನವನ್ನ ಕೊಡ್ತಾರೆ. ಸಾಮಾನ್ಯವಾಗಿ ನಾವು ಹನುಮಂತನನ್ನ ನಿಂತಿರುವ ಅಥವಾ ಕುಳಿತಿರುವ ರೂಪದಲ್ಲಿ ನೋಡಿರ್ತೀವಿ, ಆದ್ರೆ ಇಲ್ಲಿ ಮಾತ್ರ ಮಲಗಿರುವ ರೂಪದಲ್ಲಿ ನಾವು ನೋಡಬಹುದು. ಈ ದೇವಸ್ಥಾನ ಎಲ್ಲೋರ ಗುಹೆಗಳ ಹತ್ತಿರ ಇದೆ. ಆದ್ದರಿಂದ ಪ್ರವಾಸಿಗರು ಮತ್ತು ಭಕ್ತರು ಇಲ್ಲಿ ಹೆಚ್ಚು ಬರ್ತಾರೆ. ಹಾಗಾದ್ರೆ ಈ ದೇವಸ್ಥಾನದ ಇತಿಹಾಸ ಏನು? ಹನುಮಂತ ದೇವರು ಇಲ್ಲಿ ಯಾಕೆ ಮಲಗಿದ್ದಾರೆ, ಹೇಗೆ ಹೋಗ್ಬೇಕು ಅನ್ನೋ ವಿಷಯನ ನೀವು ಈ ವಿಡಿಯೋದ ಮೂಲಕ ತಿಳ್ಕೊಬಹುದು. ಭದ್ರಾ ಮಾರುತಿ ದೇವಸ್ಥಾನವು ಕುಲ್ದಾಬಾದ್ ಮಹಾರಾಷ್ಟ್ರದಲ್ಲಿದೆ. ಇಲ್ಲಿ ಎಲ್ಲೋರ ಗುಹೆಗಳಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ಔರಂಗಾಬಾದ್ 30 ಕಿಲೋಮೀಟರ್ ದೂರದಲ್ಲಿದೆ. ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ ಹತ್ತಿರದಲ್ಲೇ ಇರೋದು. ನೀವು ಕಾರ್, ಆಟೋ, ಟ್ಯಾಕ್ಸಿ ಮೂಲಕ ಸುಲಭವಾಗಿ ಹೋಗಬಹುದು. ಬಹುತೇಕ ಜನರು ಒಂದೇ ದಿನದಲ್ಲಿ ಎಲ್ಲೋರ ಕೇವ್ಸ್, ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ, ಭದ್ರಾ ಮಾರುತಿ ಟೆಂಪಲ್ ಈ 3 ಸ್ಥಳವನ್ನ ಒಟ್ಟಿಗೆ ನೋಡಬಹುದು. ಈ ದೇವಸ್ಥಾನದ ಹಿಂದೆ ಒಂದು ಪುರಾಣ ಕಥೆ ಇದೆ. ಒಮ್ಮೆ ಇಲ್ಲಿ ಭದ್ರಸೇನ ಮಹಾರಾಜ ಎಂಬ ರಾಜ ಇದ್ದಂತೆ. ಅವನು ದೊಡ್ಡ ಭಕ್ತನಾಗಿದ್ದಂತೆ. ಅವನಿಗೆ ಸಂಗೀತ ತುಂಬಾ ಇಷ್ಟ. ಪ್ರತಿದಿನ ದೇವರ ಭಜನೆ ಹಾಡ್ತಾ ಇದ್ದಂತೆ. ಒಂದು ದಿನ ರಾಜನು ಭಕ್ತಿಯಿಂದ ಹಾಡ್ತಾ ಇದ್ದಾಗ ಈ ಸಂಗೀತ ಕೇಳಲು ಸ್ವಂತ ಹನುಮಂತನೇ ದೇವರು ಬಂದು ಇಲ್ಲಿ ಮಲಗಿದ್ರಂತೆ. ರಾಜನ ಭಕ್ತಿ ಮತ್ತು ಸಂಗೀತ ಕೇಳುತ್ತಾ ಹನುಮಂತ ದೇವರು ಸಂತೋಷದಿಂದ ಇಲ್ಲಿ ಮಲಗಿದ್ರು ಅಂತ ಕತೆ ಹೇಳುತ್ತೆ. ಆದ್ದರಿಂದ ಈ ಸ್ಥಳಕ್ಕೆ ಭದ್ರಾ ಮಾರುತಿ ದೇವಸ್ಥಾನ ಅಂತ ಹೇಳಿ ಹೆಸರು ಬಂತಂತೆ. ಈ ದೇವಸ್ಥಾನದ ಮುಖ್ಯ ಆಕರ್ಷಣೆ ಇದು ಶಯನ ಹನುಮಂತ ಮೂರ್ತಿ. ಹನುಮಂತ ದೇವರು ಮಲಗಿರುವ ಭಂಗಿಯಲ್ಲಿ ನಾವು ಇಲ್ಲಿ ನೋಡಬಹುದು. ಮುಖದಲ್ಲಿ ಶಾಂತಿ ಇದೆ. ನೋಡ್ತಾ ಇದ್ದಂತೆ ಮನಸ್ಸಿಗೆ ನೆಮ್ಮದಿ ಬರುತ್ತೆ. ಭಕ್ತರು ಇಲ್ಲಿ ಪ್ರಾರ್ಥಿಸುವುದು ಕೆಲಸಕ್ಕಾಗಿ, ಆರೋಗ್ಯಕ್ಕಾಗಿ, ಮಕ್ಕಳ ಆಶೀರ್ವಾದಕ್ಕಾಗಿ, ಕುಟುಂಬ ಶಾಂತಿಗಾಗಿ, ಕಷ್ಟ ನಿವಾರಣೆಗಾಗಿ ಇಲ್ಲಿ ಹೆಚ್ಚಿನ ಜನ ಬರ್ತಾರೆ. ಒಳಗೆ ಹೋದ ತಕ್ಷಣ ಗಂಟೆ ಶಬ್ದ, ಭಜನೆ, ಹನುಮಂತ ಚಾಲಿಸ ಪಠಣ, ದೀಪಗಳ ಬೆಳಕು ಇವೆಲ್ಲ ನೋಡಿದಾಗ ಮನಸ್ಸಿಗೆ ತುಂಬಾನೇ ಭಕ್ತಿ ಬರುತ್ತೆ. ಶಾಂತಿ ಕೂಡ ಸಿಗತ್ತೆ. ಮಂಗಳವಾರ ಮತ್ತು ಶನಿವಾರ ಇಲ್ಲಿ ತುಂಬಾ ಜನ ಬರ್ತಾರೆ. ಹೂವು, ಎಣ್ಣೆ, ತೆಂಗಿನಕಾಯಿ ಅರ್ಪಿಸಿ ಭಕ್ತರು ಪೂಜೆಯನ್ನ ಮಾಡ್ತಾರೆ. ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಅಕ್ಟೋಬರ್ ಇಂದ ಮಾರ್ಚ್. ನಾನು ಹೋಗಿದ್ದೆ ಏಪ್ರಿಲ್, ಸಿಕ್ಕಾಪಟ್ಟೆ ಬಿಸಿಲಿದೆ. ನೀವು ಆ ತಪ್ಪನ್ನ ಮಾಡಬೇಡಿ. ಈ ದೇವಸ್ಥಾನದ ಹತ್ತಿರ ನಾವು ನೋಡಬಹುದಾದಂತ ಸ್ಥಳಗಳಂದ್ರೆ ಇದೆ. ಈಗ ನೋಡಿದ್ರಲ್ಲ ನೀವು, ಎಲ್ಲೋರ ಕೇವ್ಸ್, ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ, ದುಲಾತಾಬಾದ್ ಫೋರ್ಟ್, ಬಿಬಿಕಾ ಮಕ್ಬರ ನಾವಿಲ್ಲಿ ನೋಡಬಹುದು. ನಾವು ಇಲ್ಲಿ ಬಂದಾಗ ತುಂಬಾನೇ ಶಾಂತಿಯ ಅನುಭವ ಆಯ್ತು. ಹನುಮಂತ ದೇವರು ಮಲಗಿರುವ ರೂಪ ನೋಡಿದಾಗ ಮನಸ್ಸಿಗೆ ಭಕ್ತಿ, ಸಂತೋಷ ಎರಡೂ ಸಿಗತ್ತೆ. ನೀವು ಎಲ್ಲೋರ ಗುಹೆಗಳಿಗೆ ಬಂದ್ರೆ ಈ ದೇವಸ್ಥಾನವನ್ನ ತಪ್ಪದೆ ಭೇಟಿ ಮಾಡಿ. ಇದು ಕೇವಲ ದೇವಸ್ಥಾನ ಅಲ್ಲ, ಒಂದು ದಿವ್ಯ ಅನುಭವ ಅಂತಾನೆ ನಾವು ಹೇಳ್ಬೋದು. ಈ ಎಲ್ಲೋರ ಹತ್ರ ಬಂದ್ರೆ ಈ ದೇವಾಲಯವನ್ನ ನೀವು ಮಿಸ್ ಮಾಡಬೇಡಿ. ಸ್ಲೀಪಿಂಗ್ ಹನುಮಾನ್ ಟೆಂಪಲ್ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆರಾಮಾಗಿ ಸಿಗತ್ತೆ. ಈ ಎಲ್ಲ ಇನ್ಫಾರ್ಮೇಶನ್ಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದ್ರೂ ಬ್ಯಾಕ್ ಟು ಶಿರಡಿಗೆ ಹೋಗೋದಾದ್ರೆ ಮಧ್ಯದಲ್ಲಿ ಎಲ್ಲೋರ ವೆಜಿಟೇರಿಯನ್ ರೆಸ್ಟೋರೆಂಟ್ ಅಂತ ಸಿಗುತ್ತೆ. ಇದು ತುಂಬಾನೇ ಟೇಸ್ಟಿ ಆಗಿದೆ. ಹಾಗೆ ನೀವು ಮಹಾರಾಷ್ಟ್ರದ ಫುಡ್ ಅನ್ನು ಕೂಡ ನೀವು ಟೇಸ್ಟ್ ಮಾಡಬಹುದು. ನಾನು ತಗೊಂಡಿದ್ನಲ್ಲ, ನೀವು ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಫುಡ್, ಅದೇ ರೆಸ್ಟೋರೆಂಟ್. ತುಂಬಾನೇ ಟೇಸ್ಟಿ ಆಗಿದೆ. ಮಕ್ಕಳ ಜೊತೆ ಒಂದು ವೆಕೇಶನ್ ಅಂತ ಮಹಾರಾಷ್ಟ್ರ ಹೋದ್ರೆ ಈ ರೆಸ್ಟೋರೆಂಟ್ ಹೋಗೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.